ಆಕೆ ನೋಡಿದ್ರೆ ಇಲ್ಲೆಲ್ಲ ಭಯ ಪಡ್ತಿತ್ತು ಸರ್ ಮೊದಲು. ಫಸ್ಟ್ ಸ್ಯಾಂಡಲ್ವುಡ್ ಕೇಸಲ್ಲಿ ಅವ್ರ ಮೇಲೆ ಓಪನ್ ಆಗಿದೆ. ಭಾಳ ವರ್ಷ ಜೈಲ್ ಕಲಿಸಿಲ್ಲ ಅವರಿಗೆ. ಅವಾಗೆಲ್ಲ ಹೋಗಿ ಬಂದಿದ್ದಾರೆ ಸರ್. ಆಮೇಲೆ ತಾಯಿ ಅದೇ ಮಕ್ಕಳುಗಳು ಸರ್ ವಿತ್ ರೈಫಲ್ ವೇಣುಗೋಪಾಲ್ ಅಂತ ಏರಿಯಾ ಕೌನ್ಸಿಲರ್ ಸರ್. ಸಮಸ್ಯೆ ಇದೆಯಾ? ಎನಿ ಪ್ರಾಬ್ಲಮ್? ಯಾರು ತೊಂದರೆ ಕೊಡ್ತಾರೆ? ನಾವು ತೊಂದರೆ ಇದ್ರೆ ಫೋನ್ ಮಾಡಿ 112ಗೆ. 112ಗೆ ಗೊತ್ತಿದೆ? ಅಥವಾ ನಾವು ಅವ್ರಿಂದ ಸಹಾಯ ಆಗಲ್ಲ ನಮ್ಮ ಹತ್ರ ಬನ್ನಿ, ನಾವು ಕಂಪ್ಲೇಂಟ್ ಕೊಡಿ. SP ಇದ್ದಾರೆ, ಇನ್ಸ್ಪೆಕ್ಟರ್ ಇದ್ದಾರೆ, ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ. ಏನು ಬೇಡ ಟೆನ್ಷನ್ ತಗೊಳ್ಳಿಕ್ಕೆ ಅವಶ್ಯಕತೆ ಇಲ್ಲ. ಮಕ್ಕಳು ಇದ್ದಾರೆ, ಚೆನ್ನಾಗಿ ಓದಿಸಿ. ಏನಪ್ಪ ಓದ್ತಾರೆ ನೀವಲ್ಲ? ಸ್ಟಡಿ ಪ್ರಾಬ್ಲಮ್? ಡೋಂಟ್ ಫೈಟ್, ಡೋಂಟ್ ಟೇಕ್ ಡ್ರಗ್ಸ್. ಡ್ರಗ್ಸ್ ಯಾರು ತಗೊಳ್ತಾರೆ ಅದ್ರ ಬಗ್ಗೆ ಮಾಹಿತಿ ಕೊಡಿ. ನೆವರ್ ಯೂಸ್ ಡ್ರಗ್ಸ್. ಫುಲ್ ಫ್ಯೂಚರ್ ಹಾಲ್ ಆಗುತ್ತೆ. ಯು ವಿಲ್ ಡಿಸ್ಟ್ರಾಯ್ ಯುವರ್ ಲೈಫ್. ಓಕೆ, ಫೋಕಸ್ ಆನ್ ಸ್ಟಡಿ ಆ್ಯಂಡ್ ಟೇಕ್ ಕೇರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಯಾಕೆ ಗಾಂಜಾ ಮಾರಾಟ ಮಾಡ್ತೀನಿ? ನಿಮ್ಮ ಮೇಲೆ ಯಾರು ಏನು ಹೆಸರು? ರಾಜು. ರಾಜು ರಾಜು ಅಲಿಯಾಸ್ ರಾಜ್ ಅಂತ RS ಇದ್ದಾನೆ ಸರ್. ಅವನು ಜೇಸಿ ಕಳಿಸಿದ್ವಿ ಸರ್. ಈಗ ಎಲ್ಲಿದ್ದಾನೆ? ಹೊರಗಡೆ ಇದ್ದಾನೆ ಸರ್. ಇಲ್ಲಿದ್ದಾರೆ. ನೋಡ್ಬೇಕು ಅವ್ರಿಗೆ ಸ್ವಲ್ಪ ಇನ್ನೂ ಸುಧಾರಣೆ ಗಡಿಪಾರು ಮಾಡ್ತೀವಿ. ಇದೆಲ್ಲ ಗಡಿಪಾರು ಮಾಡಿ ಅಲ್ಲಿಂದ ವಾಪಸ್ ನೋಡಿ. ಇದು ಮತ್ತೆ ನೀವು ಗಲಾಟೆ ಮಾಡಿದ್ರೆ ಗಾಂಜಾದಿಂದ ಮಾಡಿದ್ದೀರಿ, ನಿಮಗೆ ಕಳಿಸ್ತೀನಿ ಹೊರಗಡೆ. ನಮ್ದೆಲ್ಲ ಏನಿಲ್ಲ ಸರ್, ನಾನು ಆಟ ನಿನ್ನದು ಇಲ್ಲ, ನಿನಗೆ ಗೊತ್ತಿದ್ದವು ಗಾಂಜಾ ಮಾರಾಟ ಮಾಡ್ತಾರೆ. ಗೊತ್ತಿದ್ದಲ್ಲ? ಗೊತ್ತಿದ್ದು ಗೊತ್ತಿಲ್ಲ ನಿನಗೆ? ಗೊತ್ತಿದ್ದು ನಮಗೆ ಹೇಳ್ಬೇಕನಾ? ನಿಮ್ಮದು ಯಾರು ಸ್ನೇಹಿತರು, ಫ್ರೆಂಡ್ಸ್, ರಿಲೇಟಿವ್ ಯಾರು ಗಾಂಜಾ ಮಾರಾಟ ಮಾಡ್ತಾರೆ, ಸೇರ್ತಾರೆ, ನಮಗೆ ಹೇಳಿಲ್ಲ. ನೀವು ದಟ್ ಮೀನ್ಸ್ ನೀವು ಕೂಡ ಮಾಡ್ತೀರಿ. ನೋಡಿಪ್ಪ, ಕಷ್ಟ ಆಗುತ್ತೆ ನಿಮಗೆ. ಏನು ಕೆಲಸ ಮಾಡ್ತೀರಿ? ಗಾಂಜಾ ಯಾರಾದ್ರೂ ಆಟೋ ಓಡಿಸಿ ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ಕೂಡ ಕ್ಯಾನ್ಸಲ್ ಆಗ್ತದೆ. ಸರಿ ಸರ್. ಬರ್ರಿ. ಒಂಟಂಕ ಇದು ಇವಾಗ ಸದ್ಯಕ್ಕೆ ಏನಿಲ್ಲ ಸರ್. ನೀವು ಪ್ರಾಬ್ಲಮ್ ಇದ್ದಾಗ ನಮಗೆ ಮಾಹಿತಿ ಕೊಡಿ. 112 ಕಾಲ್ ಮಾಡಿ. 112 ಪೊಲೀಸ್ ಹೆಲ್ಪ್ಲೈನ್ ನಂಬರ್ ಇದೆ. ಕ್ಲೋಸ್ ಆಗಿದೆ ಸರ್. ಕ್ಲೋಸ್ ಇದೆ. ಅದಕ್ಕೆ ಥ್ಯಾಂಕ್ಸ್ ಎಲ್ಲರೂ. ಈಗ ಮತ್ತೆ ಗಲಾಟೆ ಮಾಡಬಾರ್ದು. ಸ್ಟೀಫನ್ ಅಂತ ಹೇಳ್ಬಿಟ್ಟಿದ್ದಾರೆ ಸರ್. ಇಲ್ಲಿ RS ತಾಯಿ ಸರ್. ಈಗ ಎಲ್ಲಿದ್ದಾರೆ? ಕೆಲ್ಸಕ್ಕೆ ಹೋಗಿದ್ದಾರೆ ಸರ್. ಎಲ್ಲಿ? ಬ್ಯಾಂಗ್ಳೂರ್ಗೆ. ಮತ್ತೆ ಜಗಳ ಮಾಡ್ತೀರಾ? ಇಲ್ಲ ಎಲ್ಲೂ ಹೋಗಲ್ಲ ಸರ್. ಇಲ್ಲ ಸರ್, ಅವನಿಗೆ ರನ್ನಿಂಗ್